ನೀನು ಬಂದಂತಹ ಕಾಲಕ್ಕೆ ಕಂದ ಬಾರಯ್ಯ ಅಂತ ನಾನು ಕರೆದೆ. ಹೌದು. ಯಾಕಂದ್ರೆ ಕಂದ ನಮಗ್ ಹೌದಾದರು ನೀನು ಒಂದರ್ಥದಲ್ಲಿ ನಮ್ಗೆ ಅಯ್ಯನೇ ಹೌದು. ಆದ್ದರಿಂದ ತರಳ ಅಂತ ಕರೆದೆ. ಯಾಕೆ ಗೊತ್ತಾ? ತರಲ ತರಬಾರದೆ ಹೋದದ್ದನ್ನು ತರುವಂತಹ ಸಾಮರ್ಥ್ಯ ಇದ್ದವ, ತರಬಾರದೆ ಇದ್ದದ್ದನ್ನು ತರದೇ ಇರುವಂತಹ ಸಾಮರ್ಥ್ಯವೂ ಉಂಟು, ತರಬಾರದೆ ಹೋದದ್ದನ್ನು ತರುವ ಸಾಮರ್ಥ್ಯವೂ ಉಂಟು. ಆದ್ದರಿಂದ ನೀನು ತರಳ. ಯಾರೆಲ್ಲ ಅಹಿತಕರವಾದಂತಹ ಘಟನೆಯನ್ನು ಎಸಗುವುದಕ್ಕೆ ಸಾಧ್ಯತೆಯನ್ನು ಹೊಂದಿದ್ದಾರೆ ಅಂಥವರಿಗೆ ತರಬಾರದೆ ಹೋದದ್ದನ್ನು ತರಿಸಿ. ಹೌದು. ಯಾರು ಶಿಷ್ಟರಿದ್ದಾರೆ ಅಂಥವರಿಗೆ ಒಳ್ಳೆಯದನ್ನೇ ಮಾಡುತ್ತೆ. ಆದ್ದರಿಂದ ನೀನು ತರಳ. ನೀನು ಕೇವಲ ನನ್ನ ಕಂದ ಅಂತ ನಾನು ಭಾವಿಸಿದ್ದಲ್ಲ. ನೀನು ಜಗದಾನಂದಕಾರಕನಾದಂತಹ ವ್ಯಕ್ತಿ, ಮಾಯಾವಿ. ನಿನ್ನ ಒಳಗೆ ಮಾಯೆ ಉಂಟು ಅಲ್ಲ, ನಿನ್ನ ಹೊರಗೆ ಮಾಯೆ ಉಂಟು. ಮಾಯೆಯನ್ನು ಸೃಷ್ಟಿಸಬಹುದಾದ, ಮಾಯೆ ಒಳಗೆ ಸಿಲುಕದೆ ಹೋದಂತಹ ಒಂದು ವಿಶಿಷ್ಟವಾದಂತಹ ಮಾಯಾವಿ ನೀನು. ನೀನು ಸಂಕಲ್ಪಿಸಿದರೆ ಮಾಯೆಯನ್ನು ಸೃಷ್ಟಿಸಬಲ್ಲೆ. ಹೌದು. ಸೃಷ್ಟಿಸಿದ ಮಾಯೆಯೊಳಗೂ ತಾ ಸೇರಬಲ್ಲೆ. ಆ ಮಾಯೆಯಿಂದ ಅಂಟಿಸಿಕೊಳ್ಳದೆಯೂ ಇರಬಲ್ಲೆ. ಆದ್ದರಿಂದ ನೀ ಮಾಯ